ಛತ್ರಪತಿ ಶಿವಾಜಿಯವರು ತಾವು ಕೈಗೊಂಡಿದ್ದ ಮರಾಠ ಸಾಮ್ರಾಜ್ಯ ಸ್ಥಾಪನೆಯ ಮಹತ್ ಕಾರ್ಯದಲ್ಲಿ ತೊಡಗಿರುವಾಗಲೇ ತಮ್ಮ 53ನೇ ವಯಸ್ಸಿನಲ್ಲಿ ರಾಯಗಢದಲ್ಲಿ ತೀರಿಕೊಂಡಿದ್ದರು. ಸನಾತನ ಹಿಂದೂ ಧರ್ಮಕ್ಕೆ ಮುಸಲ್ಮಾನರಿಂದ ಉಂಟಾಗಿದ್ದ ವಿಪತ್ತನ್ನು ಪರಿಹರಿಸಲು ಟೊಂಕಕಟ್ಟಿ ನಿಂತು ಯವನರ ದಾಳಿಯಿಂದ ಹಿಂದೂ ಧರ್ಮ ಸಂಸ್ಕೃತಿಗಳನ್ನು ರಕ್ಷಿಸಲು ಸ್ಥಿರವಾದ ಹಿಂದೂ ಸಾಮ್ರಾಜ್ಯವೊಂದನ್ನು ಕಟ್ಟುವ ಪ್ರಯತ್ನದಲ್ಲಿರುವಾಗಲೇ ಛತ್ರಪತಿ ಶಿವಾಜಿಯವರು ಶಿವಸಾಯುಜ್ಯವಾದರು. ಅವರು ಸಾಮಾನ್ಯ ಸರದಾರರ ಮಗನಾಗಿ ಜನಿಸಿ ಸ್ವಶಕ್ತಿ ಸಾಮರ್ಥ್ಯಗಳಿಂದ ನೂತನ ಸಾಮ್ರಾಜ್ಯಕ್ಕೆ ಅಸ್ತಿವಾರ ಹಾಕಿದ್ದರು. ಅವರು ಹಿಂದುಳಿದ ಮಾವಳರಲ್ಲಿ ಸ್ವದೇಶಾಭಿಮಾನವನ್ನು, ಸ್ವತಂತ್ರ ಪ್ರೇಮವನ್ನು ಕೆರಳಿಸಿ ಮೊಘಲ್ ಶಾಹಿಯನ್ನು ಧಿಕ್ಕರಿಸಿ ಅಲಂಗೀರ್ ಔರಂಗಜೇಬರಿಂದ ರಾಜ್ ಎಂಬ ಬಿರುದಿಗೆ ಪಾತ್ರರಾಗಿದ್ದರು. ಉತ್ತರದಲ್ಲಿ ರಾಮನಗರ ಅಂದರೆ ಬರ್ಮನಗರದಿಂದ ದಕ್ಷಿಣದಲ್ಲಿ ಕಾರವಾರದವರೆಗೆ ಇದ್ದ ಇಡೀ ಕರಾವಳಿ ಪ್ರದೇಶವನ್ನು, ನಾಸಿಕ, ಪೂನಾ, ಸತಾರೆಗಳನ್ನು ಒಳಗೊಂಡು ಕೊಲ್ಲಾಪುರದಿಂದ ಜಿಂಜಿ, ತಾಂಜಾವೂರುಗಳವರೆಗೆ ರಾಜ್ಯವನ್ನು ವಿಸ್ತರಿಸಿದ್ದರು. ಅವರ ನಂತರ ಸಾಮ್ರಾಜ್ಯದ ಹೊಣೆಗಾರಿಕೆ ಅವರ ಮಕ್ಕಳಾದ ಶಂಭೂಜಿ ಅಥವಾ ಸಾಂಬಾಜಿ ಹಾಗೂ ರಾಜಾರಾಮರ ಪಾಲಿಗೆ ಬಂದಿತ್ತು. ಶಿವಾಜಿಯವರ ನಂತರ ಪಟ್ಟಕ್ಕೆ ಬಂದ ಶಂಭೂಜಿಯವರು ಸಮರ್ಥರಾದರೂ ಅವರು ವಿಲಾಸಿಯಾಗಿದ್ದರು. ಶಂಭೂಜಿಯವರ ವಿಲಾಸ ಜೀವನವನ್ನು ಅರಿತ ಮೊಘಲ್ ದಳಪತಿ ಮುಕಾಬರ್ ಖಾನರು ಸಂಗಮೇಶ್ವರದಲ್ಲಿ ಶಂಭೂಜಿಯವರು ತಮ್ಮ ಮಿತ್ರರೊಡನೆ ವಿಲಾಸ ಜೀವನದಲ್ಲಿ ಮಗ್ನರಾಗಿರುವ ಸಮಯವನ್ನು ಸಾಧಿಸಿ ಅವರ ಶಿಬಿರದ ಮೇಲೆ ಹಠಾತ್ತನೆ ದಾಳಿಯಿಟ್ಟು ಅವರನ್ನು ಕೈ ಸೆರೆ ಹಿಡಿದು ಬಹದ್ದೂರ್ಗಢದಲ್ಲಿದ್ದ ಅಲಂಗೀರ್ ಔರಂಗಜೇಬರಿಗೆ ಒಪ್ಪಿಸಿದರು. ನಂತರ ಔರಂಗಜೇಬರು ಅವರನ್ನು ಕ್ರೂರವಾಗಿ ಕೊಲ್ಲಿಸಿ ರಾಯಗಢವನ್ನು ಗೆಲ್ಲಲು ಇತಿಬತ್ ಖಾನರ ಕೈಲಿ ದೊಡ್ಡದೊಂದು ಸೈನ್ಯವನ್ನು ಕೊಟ್ಟು ಕಳುಹಿಸಿದರು. ಮೊಘಲ್ ಸೈನ್ಯವು ಬಂದು ರಾಯಗಢದ ಮೇಲೆ ಹಠಾತ್ತನೆ ನುಗ್ಗಿತ್ತು. ಆ ಸಮಯದಲ್ಲಿ ರಾಯಗಢವು ವಿದ್ರೋಹದ ಹುತ್ತವಾಗಿತ್ತು. ಶಂಭೂಜಿಯವರ ನಂತರ ಸಿಂಹಾಸನವು ಯಾರಿಗೆ ಸಲ್ಲಬೇಕೆಂಬುದರ ಬಗ್ಗೆ ಸ್ವಾಮಿನಿಷ್ಠ ಸೇವಕರಲ್ಲಿ ವೈಮನಸ್ಸುಂಟಾಯಿತು. ಶಿವಾಜಿಯವರ ಪತ್ನಿ ಸೂರ್ಯಾಬಾಯಿಯವರು ತಮ್ಮ ಮಗ ರಾಜಾರಾಮರಿಗೆ ಸಿಂಹಾಸನ ದೊರಕಬೇಕೆಂದು ಹಠ ಹಿಡಿದಿದ್ದರು. ಅತ್ತ ಶಂಭೂಜಿಯವರ ಅಭಿಮಾನಿಗಳು ಅವರ ಪತ್ನಿ ಯೇಸುಬಾಯಿಯ ಮಗನಾದ ಕುಮಾರ ಶಿವಾಜಿಗೆ ತಂದೆಯ ಸಿಂಹಾಸನವನ್ನು ದೊರಕಿಸಿಕೊಡಲು ಸಂಕಲ್ಪಿಸಿದ್ದರು. ಇದರಿಂದ ರಾಜನಿಷ್ಠ ಸೇವಕರಲ್ಲಿ 2 ಬಣಗಳಾಗಿದ್ದವು. ಇಂತಹ ಸಮಯದಲ್ಲಿ ಮೊಘಲರು ರಾಯಗಢದ ಮೇಲೆ ದಾಳಿ ಇಡಲು ಹೊರಟಿದ್ದರು. ಆ ವೇಳೆಗೆ ಹಿರಿಯ ಸ್ವಾಮಿನಿಷ್ಠ ಸೇವಕರಲ್ಲಿ ವಿವೇಕೋದಯವಾಯಿತು. ಅವರು ತಮ್ಮ ವೈಮನಸ್ಸನ್ನು ಮರೆತು ಒಂದು ಒಡಂಬಡಿಕೆಗೆ ಬಂದರು. ಶತ್ರುಗಳ ವಿರುದ್ಧ ಸಂಘಟಿತ ಹೋರಾಟ ನಡೆಸಲು ನಿಶ್ಚಯಿಸಿದರು. ರಾಜಾರಾಮರು ತಮ್ಮ ಸ್ವಾರ್ಥವನ್ನು ಮರೆತು ರಾಷ್ಟ್ರಹಿತವನ್ನು ನೆನೆದರು. ಸಿಂಹಾಸನವನ್ನು ಬಾಲಕ ಕುಮಾರ ಶಿವಾಜಿಗೆ ಬಿಟ್ಟುಕೊಟ್ಟು ಅವರು ಪ್ರಾಪ್ತ ವಯಸ್ಸಿಗೆ ಬರುವವರೆಗೂ ತಾವೇ ರಾಜಪ್ರತಿನಿಧಿಯಾಗಿ ಆಳಲು ಒಪ್ಪಿಕೊಂಡರು. ಇದು ಇತರ ಸ್ವಾಮಿನಿಷ್ಠ ಸೇವಕರಿಗೂ ಪ್ರಿಯವಾಯಿತು. ಅದರಂತೆ ಸಂತೋಜಿ ಗೋರ್ಪಡೆ, ದಾನಾಜಿ ಜಾಧವ್, ಖಂಡೇರಾವ್ ದಬಾಡೆ, ಪ್ರಧಾನಿ ಹನುಮಂತೆ, ನ್ಯಾಯಾಧೀಶ ಪ್ರಹ್ಲಾದ ನಿರಜೆ, ನೀಲಕಂಠ ಜಾಧವರಾವ್ ಅವರ ನೆರವಿನಿಂದ ರಾಜ್ಯಸೂತ್ರವನ್ನು ಕೈಗೆ ತೆಗೆದುಕೊಂಡು ಅವರು ಸಿಂಹಾಸನವನ್ನು ಏರಿದ ಸಮಯದಲ್ಲಿ ಒಂದು ಭಾಷಣ ಮಾಡಿ ಸ್ವಾಮಿನಿಷ್ಠರನ್ನು ಹುರಿದುಂಬಿಸಿದ್ದರು. ನಂತರ ಮೊಘಲರ ಮೇಲೆ ಯುದ್ಧಕ್ಕೆ ಸಿದ್ಧರಾಗಿ ಪ್ರತಾಪಗಢದಲ್ಲಿ ಭವಾನಿಯನ್ನು ಪೂಜಿಸಿ ಪ್ರಹ್ಲಾದ ನಿರಜೆ, ಖಂಡೇ ಬಲ್ಲಾಳ ಚಟ್ಲಾಸ್, ಸಂತಾಜಿ, ದಾನಾಜಿ ಮುಂತಾದ ವೀರರಿಗೆ ರಣವೀಳ್ಯವನ್ನಿತ್ತರು. ಮರಾಠೆಯ ಸೈನಿಕರು ದಾನಾಜಿಯ ನೇತೃತ್ವದಲ್ಲಿ ಹೊರಟು ಔರಂಗಾಬಾದ್ನ ಬಳಿ ಬೀಡು ಬಿಟ್ಟರು. ಅಲಂಗೀರ್ ಔರಂಗಜೇಬರ ಶಿಬಿರದ ಮೇಲೆ ಬಿದ್ದು ಅವರನ್ನು ಹಠಾತ್ತನೆ ಕೈ ಸೆರೆ ಹಿಡಿದರು. ಶಂಭೂಜಿಯವರಿಗಾಗಿದ್ದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳಲು ನೋಡಿದರು. ಆದರೆ ಅವರ ದುರ್ದೈವದಿಂದ ಆ ದಿನ ಅಲಂಗೀರರು ಬೇರೆ ಡೇರೆಯಲ್ಲಿ ಮಲಗಿದ್ದರು. ಶತ್ರುಗಳ ಕೈಗೆ ಸಿಗದೆ ಪಾರಾಗಿದ್ದರು. ಇದರಿಂದ ಔರಂಗಜೇಬರಿಗೆ ಅಪಮಾನವಾಗಿತ್ತು. ಅವರಿಗೆ ಮರಾಠೆಯವರ ಮೇಲೆ ಭಯಂಕರ ಸಿಟ್ಟು ಬಂದು ರಾಯಗಢದ ಮೇಲೆ ಹೊರಟಿದ್ದ ತಮ್ಮ ಸೈನ್ಯಕ್ಕೆ ಆ ಕೋಟೆಯನ್ನು ನಾಶಪಡಿಸಿ ರಾಜಾರಾಮರನ್ನು ಕೈ ಸೆರೆ ಹಿಡಿದು ತರಲು ಆಜ್ಞೆ ಮಾಡಿದರು. ದಾನಾಜಿಯವರು ರಾಯಗಢದ ರಕ್ಷಣೆಗೆ ಬರುವುದರೊಳಗಾಗಿ ದ್ರೋಹಿ ಕಿಲ್ಲೆದಾರರು ಇತಿಬತ್ ಖಾನರ ಪ್ರಲೋಭಕ್ಕೆ ಬಿದ್ದು ದೇಶಮುಖನಾಗುವ ಆಸೆಯಿಂದ ಕೋಟೆಯನ್ನು ಶತ್ರುಗಳಿಗೆ ವಶಪಡಿಸಿ ಮರಾಠೆಯವರ ಬೆನ್ನಿನಲ್ಲಿ ಇರಿದರು. ಶತ್ರು ಸೈನ್ಯ ಕೋಟೆಯನ್ನು ವಶಪಡಿಸಿಕೊಂಡು ಅಲ್ಲಿದ್ದ ಬಾಲಕ ಶಿವಾಜಿಯವರನ್ನು ಹಾಗೂ ಅವರ ತಾಯಿ ಯೇಸುಬಾಯಿಯವರನ್ನು ಸೆರೆ ಹಿಡಿದು ಔರಂಗಜೇಬರ ಬಳಿಗೆ ಕಳುಹಿಸಿಕೊಟ್ಟರು.
ಔರಂಗಜೇಬರ ಮಗಳು ಜೀನತ್ ಉನ್ನೀಸಾಳ ಔದಾರ್ಯದಿಂದ ಅವರು ಸೆರೆಯಲ್ಲಿ ಉಳಿದರು. ರಾಜಾರಾಮರು ಮಾತ್ರ ಶತ್ರುಗಳಿಗೆ ಸಿಗದೆ ತಪ್ಪಿಸಿಕೊಂಡಿದ್ದರು. ಅವರು ರಾಯಗಢ ಶತ್ರು ವಶವಾದುದನ್ನು ನೋಡಿ ಪನ್ಹೇಲಗಢಕ್ಕೆ ಹೋಗಿ ತಲೆಮರೆಸಿಕೊಂಡರು. ಮೊಘಲರು ಈ ಸುದ್ದಿ ತಿಳಿದು ಪನ್ಹೇಲಗಢವನ್ನು ಮುತ್ತಿದ್ದರು. ರಾಮರಾಜರನ್ನು ಸೆರೆ ಹಿಡಿದು ಶಿಕ್ಷಿಸಲು ಔರಂಗಜೇಬರು ಪ್ರತಿಜ್ಞೆ ಮಾಡಿದ್ದರು. ಆದರೆ ಪನ್ಹೇಲಗಢವು ಶತ್ರುಗಳ ವಶವಾಗುತ್ತಲೇ ರಾಜಾರಾಮರು ಅಲ್ಲಿಂದ ತಪ್ಪಿಸಿಕೊಂಡು ವಿಶಾಲಗಢಕ್ಕೆ ಓಡಿ ಹೋದರು. ನಂತರ ವಿಶಾಲಗಢದ ಮೇಲೂ ಮೊಘಲರ ದಾಳಿ ನಡೆಯಿತು. ಅಂತಲೇ ರಾಜಾರಾಮರು ಊರಿಂದೂರಿಗೆ ಓಡಿ ಹೋಗಿ ತಲೆಮರೆಸಿಕೊಂಡು ದೂರದ ದುರ್ಗವಾಗಿದ್ದ ಜಿಂಜಿಯಲ್ಲಿ ಅಡಗಿಕೊಳ್ಳಲು ನಿಶ್ಚಯಿಸಿದರು. ಅದರಂತೆ ಪ್ರಹ್ಲಾದ ನಿರಜಯ ರಕ್ಷಣೆಯಲ್ಲಿ ರಾಜಾರಾಮರು ಜಿಂಜಿಗೆ ವೇಷಾಂತರದಲ್ಲಿ ಹೊರಟರು. ಶತ್ರುಗಳ ಗೂಢಾಚಾರರಿಗೆ ಸುಳಿವು ದೊರಕಬಾರದೆಂದು ಎಲ್ಲರೂ ಜಂಗಮ ವೇಷದಲ್ಲಿ ಜಿಂಜಿಯ ದಾರಿ ತುಳಿದರು. ಅವರು ಜಂಗಮ ಯಾತ್ರಾರ್ಥಿಗಳಾಗಿ ವಿಶಾಲಗಢದಿಂದ ಹೊರಟು ಪಶ್ಚಿಮ ಘಟ್ಟಗಳ ಮೂಲಕ ಹಾದು ಬಿದನೂರು ಮಾರ್ಗವಾಗಿ ಬೆಂಗಳೂರಿಗೆ ಹೋದರು. ಅಲ್ಲಿಂದ ಹೊಸೂರಿನ ಮೂಲಕ ಪ್ರಯಾಣ ಬೆಳೆಸುವುದೇ ಅವರ ಯೋಚನೆಯಾಗಿತ್ತು. ಬೆಂಗಳೂರಿನ ಬಸವಣ್ಣ ದೇವಾಲಯದ ಬಳಿ ತಂಗಿದ್ದಾಗ ಅವರ ಚಲನವಲನ, ಮರಾಠ ಭಾಷೆ ಇವುಗಳಿಂದ ಬೆಂಗಳೂರಿನಲ್ಲಿ ಠಾಣ ಹೂಡಿದ್ದ ಮೊಘಲ ದಳಪತಿಗೆ ಅವರ ಬಗ್ಗೆ ಸಂದೇಹ ಕಾಡಿತು. ಅವರು ಯಾರೋ ಛದ್ಮವೇಷದ ರಾಜಕಾರಣಿಗಳು ಇರಬೇಕೆಂದು ಊಹಿಸಿ ಅವರನ್ನು ವಿಚಾರಿಸಿಕೊಳ್ಳಲು ಅವರು ಬಂದಿದ್ದರು. ನಂತರ ಅವರಿಂದ ಉಪಾಯದಲ್ಲಿ ಪಾರಾಗಿ ಜಿಂಜಿಗೆ ತಲುಪಿದರು. ರಾಜಾರಾಮರು ಜಿಂಜಿಗೆ ಬರುವ ವೇಳೆಗೆ ಅಲ್ಲಿನ ಕಿಲ್ಲೆದಾರ ಹರಜಿರಾಜರೆಂಬುವವರು ಮಡಿದು ಅಧಿಕಾರವು ಕೇಶವ ತ್ರಿಯಂಬಕ ಪಿಂಗಳೆಯವರ ಕೈಗೆ ಬಂದಿತ್ತು. ಅವರು ರಾಜಾರಾಮರನ್ನು ಕಾಣುತ್ತಲೇ ದುರ್ಗದ ಅಧಿಕಾರವನ್ನು ಅವರಿಗೆ ಒಪ್ಪಿಸಿ ರಾಜಾರಾಮರ ಅನುಗ್ರಹಕ್ಕೆ ಪಾತ್ರರಾದರು. ರಾಜಾರಾಮರು ಜಿಂಜಿಯ ಅಧಿಕಾರವನ್ನು ಸ್ವೀಕರಿಸಿ ಪಿಂಗಳೆ ಜನಾರ್ದನ, ಹನುಮಂತೆ, ಶಂಕರಾಜಿ, ಮಲ್ಲಾರಿರಾವ್, ಶ್ಯಾಮಾಜಿರಾವ್, ಪುಂಡೆ, ಸಂತೋಜಿ, ಗೋರ್ಪಡೆ, ಮಹಾರಾಜಿ ಗಂಗಾಧರ ಶಂಕರಾಚಾರ್ಯ ಮೊದಲಾದ ಅಷ್ಟಪ್ರಧಾನರ ಸಹಾಯದಿಂದ ರಾಜ್ಯಭಾರವನ್ನು ನಡೆಸಲಾರಂಭಿಸಿದರು. ಇಂತಹ ಸುದ್ದಿಯನ್ನು ಕೇಳಿ ಔರಂಗಜೇಬರು ತಮ್ಮನ್ನು ವಂಚಿಸಿದ ರಾಜಾರಾಮರನ್ನು ಶಿಕ್ಷಿಸಲು ರಾಯಗಢದ ಸುಬೇದಾರರಾಗಿದ್ದ ನವಾಬ್ ಜುಲ್ಫಿಕಾರ್ ಖಾರರ ಕೈಲಿ ದೊಡ್ಡದೊಂದು ಸೈನ್ಯವನ್ನು ಕೊಟ್ಟು ಕಳುಹಿಸಿದರು. ಆದರೆ ಶತ್ರುಗಳಿಗೆ ಜಿಂಜಿಯು ವಶವಾಗಲಿಲ್ಲ. ಈ ವಿಳಂಬದಿಂದ ಬೇಸತ್ತು ಔರಂಗಜೇಬರು ದಾವೂದ್ ಖಾನ್ ಹಾಗೂ ಮಹಮ್ಮದ್ ಸಯ್ಯಾದ್ರ ಕೈ ಕೆಳಗೆ ಮತ್ತೊಂದು ಬೃಹತ್ ಸೈನ್ಯವನ್ನು ಕಳುಹಿಸಿದರು. ನಂತರ ಜಿಂಜಿ ಶತ್ರುಗಳ ವಶವಾಯಿತು. ಜಿಂಜಿಯು ಶತ್ರುಗಳಿಗೆ ವಶವಾಗುವುದನ್ನು ನೋಡಿ ರಾಜಾರಾಮರು ಕಡೆಗಳಿಗೆಯಲ್ಲಿ ಅಲ್ಲಿಂದ ವೇಷಾಂತರದಲ್ಲಿ ತಪ್ಪಿಸಿಕೊಂಡರು. ಅರಮನೆಯಲ್ಲಿ ರಾಜಾರಾಮರ ಪರಿವಾರದವರು ಸೆರೆ ಸಿಕ್ಕರು. ಅಂತೆಯೇ ರಾಜಾರಾಮರ ಪತ್ನಿಯೊಬ್ಬರು ಸೆರೆ ಸಿಕ್ಕುವ ಬದಲು ಸಾವು ಸುಖಕರವೆಂದು ರಾಜಗಿರಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರು. ಜಿಂಜಿ ಕೋಟೆಯಲ್ಲಿ ಶತ್ರುಗಳಿಗೆ ಅನೇಕ ಸ್ತ್ರೀಯರು ಸೆರೆ ಸಿಕ್ಕರು. ದನಕನಕ ವಸ್ತುಗಳು ಹೇರಳವಾಗಿ ದೊರಕಿತು. ಆದರೆ ರಾಜಾರಾಮರು ಮಾತ್ರ ಶತ್ರುಗಳಿಂದ ತಪ್ಪಿಸಿಕೊಂಡು ದೂರ ಪ್ರಯಾಣ ಮಾಡಿದ್ದರು. ಇಂತಹ ಸಮಯದಲ್ಲಿ ತಮಗೆ ನೆರವಾಗುವವರೆಂದರೆ ಬಿದನೂರಿನ ಚನ್ನಮ್ಮಾಜಿಯವರೆಂದು ಭಾವಿಸಿ ಬಿದನೂರಿಗೆ ಧಾವಿಸಿದರು. ರಾಣಿ ಚನ್ನಮ್ಮಾಜಿಯವರು ರಾಜಾರಾಮರ ಕರುಣಾಕಥೆಯನ್ನು ಕೇಳಿ ನಿಟ್ಟುಸಿರು ಬಿಟ್ಟರು. ನಂತರ ಚನ್ನಮ್ಮಾಜಿಯವರು ಸಭಿಕರನ್ನು ಕರೆದು ರಾಜಾರಾಮರಿಗೆ ಆಶ್ರಯ ಕೊಡುವ ವಿಚಾರವನ್ನು ಪ್ರಸ್ತಾಪಿಸಿದಾಗ ಎಲ್ಲರೂ ಒಂದೇ ರೀತಿಯಾಗಿ ಆಶ್ರಯ ಕೊಡುವುದು ಬೇಡವೆಂದು ಹೇಳಿದರು. ಆದರೆ ದೊರೆಯಾದ ಬಸಪ್ಪ ನಾಯಕರ ಅಭಿಪ್ರಾಯವನ್ನು ಕೇಳಿದಾಗ ಅವರು ಚನ್ನಮ್ಮಾಜಿಯವರ ನಿರ್ಧಾರದಂತೆ ರಾಜಾರಾಮರಿಗೆ ಆಶ್ರಯ ನೀಡುವುದಾಗಿ ಆಶ್ವಾಸನೆ ಕೊಟ್ಟರು. ಅದರಂತೆ ತಿಮ್ಮಣ್ಣ ನಾಯಕರು ಕೂಡ ಬೆಂಬಲಿಸಿದರು. ರಾಣಿ ಚನ್ನಮ್ಮಾಜಿಯವರು ರಾಜಾರಾಮರಿಗೆ ಆಶ್ರಯ ನೀಡಿರುವ ಸಂಗತಿ ಕರ್ಣಾಕರ್ಣಿತವಾಗಿ ಹಬ್ಬಿ ಅಹಮದ್ ನಗರದಲ್ಲಿ ಬೀಡು ಬಿಟ್ಟಿದ್ದ ಬಾದ್ಷಾ ಅಲಂಗೀರ್ ಔರಂಗಜೇಬರಿಗೆ ಮುಟ್ಟಿತು. ಅವರು ಈ ಸುದ್ದಿಯನ್ನು ಸುಳ್ಳೆಂದು ಉಪೇಕ್ಷಿಸಿ ಹಾಸ್ಯ ಮಾಡಿದರು. ಆದರೆ ಇದು ಯಥಾರ್ಥ ಸಂಗತಿ ಎಂದು ಗೂಢಚಾರರು ಬಂದು ವರದಿ ಮಾಡಿದಾಗ ಅವರು ಅಚ್ಚರಿಪಟ್ಟರು. ನಂತರ ಬಾದ್ಷಾರು ಆಜಾದ್ ಖಾನರನ್ನು ಕರೆದು ಈ ವಿಷಯವಾಗಿ ಪ್ರಸ್ತಾಪಿಸಿ ಚನ್ನಮ್ಮಾಜಿಯವರ ಮೇಲೆ ಕ್ರೋಧ ವ್ಯಕ್ತಪಡಿಸಿದರು.
ಅಂತೆಯೇ ಅಜತ್ ಖಾನರ ಸಲಹೆಯಂತೆ ಚನ್ನಮ್ಮಾಜಿಯವರಲ್ಲಿ ಸ್ನೇಹ ಒಪ್ಪಂದದ ನಾಟಕವಾಡಿ ರಾಜಾರಾಮರನ್ನು ಉಪಾಯದಿಂದ ರಕ್ತಪಾತವಿಲ್ಲದೆ ಸೆರೆ ಹಿಡಿಯಲು ಸಂಚು ಹಾಕಿ ಅದರಂತೆ ಒಂದು ಪತ್ರ ಬರೆದು ಭೀಮಸಿಂಗರೆಂಬ ರಾಯಭಾರಿಗಳನ್ನು ಬಿದನೂರಿಗೆ ಕಳುಹಿಸಿಕೊಟ್ಟರು. ಭೀಮಸಿಂಗರ ಪತ್ರದ ವಿಷಯವನ್ನು ಸಭೆಯಲ್ಲಿ ಕುಳಿತು ಕೇಳಿದ ಚನ್ನಮ್ಮಾಜಿಯವರು ಬಾದ್ಷಾರ ಸ್ನೇಹವನ್ನು ತಿರಸ್ಕರಿಸಿ ಅವರ ಸಂಚನ್ನು ಬಯಲು ಮಾಡಿ ಅದರಂತೆ ಬಾದ್ಷಾರಿಗೆ ತಿಳಿಸಲು ರಾಯಭಾರಿಗಳನ್ನು ಹಾಗೂ ಅವರು ತಂದಿದ್ದ ಕಾಣಿಕೆಗಳನ್ನು ಹಿಂದಕ್ಕೆ ಕಳುಹಿಸಿಕೊಟ್ಟರು. ಇದರಿಂದ ಕೋಪಗೊಂಡ ಬಾದ್ಷಾರು ಚನ್ನಮ್ಮಾಜಿಯವರ ಸೊಕ್ಕು ಅಡಗಿಸುವ ಕಾರ್ಯದಲ್ಲಿ ಪ್ರವೃತ್ತರಾದರು. ಅದರಂತೆಯೇ ಅಜತ್ ಖಾನರನ್ನು ನಿಂದಿಸಿ ಅವರ ಸಲಹೆಯಿಂದಲೇ ತಮಗೆ ಅಪಮಾನವಾಯಿತೆಂದು ವ್ಯಂಗಿಸಿ ಅಂತಲೇ ಚನ್ನಮ್ಮಾಜಿಯವರನ್ನು ಹಾಗೂ ರಾಜಾರಾಮರನ್ನು ಹಿಡಿದು ತರದಿದ್ದರೆ ತಮ್ಮ ತಲೆ ಉಳಿಯುವುದಿಲ್ಲವೆಂದು ನಿಂದಿಸಿದರು. ತಮ್ಮ ತಂದೆಗಾದ ಅಪಮಾನವನ್ನು ತೊಡೆಯಲು ಜುಲ್ಫಿಕರ್ ಖಾನರು ಸೈನ್ಯ ಸಮೇತ ಬಿದನೂರಿನ ಮಾರ್ಗ ಹಿಡಿದರು. ಚನ್ನಮ್ಮಾಜಿಯವರು ಶತ್ರುಗಳ ಹುಟ್ಟಡಗಿಸಲು ಒಂದು ಉಪಾಯ ಮಾಡಿ ತಮ್ಮ ಸೈನಿಕರನ್ನು ರಾಜಾರಾಮರ ಸ್ನೇಹಿತರೆಂದು ಶತ್ರು ಸೈನಿಕರು ನಂಬುವಂತೆ ಮಾಡಿ ರಾಜಾರಾಮರನ್ನು ಚನ್ನಮ್ಮಾಜಿಯವರು ಕೊಲ್ಲಿಸಿರುವಂತೆಯೂ ಸುಳ್ಳು ಹಬ್ಬಿಸಿ ಹಾಗೂ ಅವರು ಭುವನಗಿರಿಯಲ್ಲಿ ತಲೆಮರೆಸಿಕೊಂಡಿರುವುದಾಗಿಯೂ ವಿಷಯ ತಿಳಿಸುವಂತೆ ಮಾಡಿ ಅವರನ್ನು ತಂತ್ರದಿಂದ ಮೋಸಗೊಳಿಸಿದರು. ನಂತರ ಜುಲ್ಫಿಕರ್ ಖಾನರು ಚನ್ನಮ್ಮಾಜಿಯವರನ್ನು ಭುವನಗಿರಿಯಲ್ಲಿ ಸುಲಭವಾಗಿ ಸೆರೆ ಹಿಡಿಯಬಹುದೆಂದು ಭಾವಿಸಿ ಸಂತೋಷಿಸಿದರು. ಅವರು ರಾಣಿಯವರನ್ನು ಸೆರೆ ಹಿಡಿದು ಕರೆದೋಗಿ ಅಲಂಗೀರರ ಮುಂದೆ ನಿಲ್ಲಿಸಿದರೆ ಅವರಿಂದ ರಾಜಸನ್ಮಾನ ಹೊಂದುವ ಕನಸು ಕಟ್ಟಿದ್ದರು. ಅಂತೆಯೇ ಅವರು ತನ್ನ ಸೈನ್ಯಕ್ಕೆ ಭುವನಗಿರಿಯ ಮೇಲೆ ದಾಳಿ ಇಡಲು ಆಜ್ಞೆ ಮಾಡಿ ಕವಲೆ ದುರ್ಗದ ಇಕ್ಕಟ್ಟಾದ ದಾರಿಯನ್ನು ಹಿಡಿದರು. ಕೊನೆಗೆ ಚನ್ನಮ್ಮಾಜಿಯವರ ತಂತ್ರ ಫಲಿಸಿತ್ತು. ಅವರು ಸ್ವಾಮಿನಿಷ್ಠ ಸೇವಕರನ್ನು ಕಳುಹಿಸಿ ರಾಜಾರಾಮರ ಸಂಗಡಿಗರ ವೇಷದಲ್ಲಿ ಜುಲ್ಫಿಕರ್ ಖಾನರನ್ನು ಸುಲಭವಾಗಿ ವಂಚಿಸಿ ಅವರನ್ನು ಕಡಿದಾದ ಬೆಟ್ಟ ಗುಡ್ಡಗಳಿಂದ ತುಂಬಿದ್ದ ಕವಲೆ ದುರ್ಗದ ಕಣಿವೆಯ ಹಾದಿಯಲ್ಲಿ ಮುನ್ನಡೆಸಿದರು. ಸೈನಿಕರು ಬಹಳ ಪ್ರಯಾಸದಿಂದ ಆ ಇಕ್ಕಟ್ಟಾದ ಕಣಿವೆಯಲ್ಲಿ ಇರುವೆಗಳ ಸಾಲಿನಂತೆ ನಿಧಾನವಾಗಿ ಹೋಗುತ್ತಿದ್ದರು. ಆ ಸಮಯ ಸಾಧಿಸಿ ರಾಣಿಯವರು ಎರಡೂ ಕಡೆಯ ಮಾರ್ಗವನ್ನು ಮುಚ್ಚಿಸಿ ಸೈನಿಕರನ್ನು ಕಾವಲಿಟ್ಟರು. ಅಕ್ಕಪಕ್ಕದ ಕಾಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಅಡಗಿದ್ದ ತಮ್ಮ ಸೈನ್ಯಕ್ಕೆ ಶತ್ರುಗಳ ಮೇಲೆ ಕೂಟ ಯುದ್ಧ ಮಾಡಲು ಆಜ್ಞೆಯಿತ್ತರು. ಇದ್ದಕ್ಕಿದ್ದಂತೆ ಕಣಿವೆಯಲ್ಲಿ ಹತ್ತಿ ಬರುತ್ತಿದ್ದ ಮೊಘಲ್ ಸೈನಿಕರ ಮೇಲೆ ತಿಮ್ಮಣ್ಣ ನಾಯಕರ ಸೈನಿಕರು ದೈತ್ಯಾವೇಶದಲ್ಲಿ ಬಿದ್ದರು. ಅವರು ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಗಿಡಮರಗಳನ್ನು ಶತ್ರು ಸೈನಿಕರ ಮೇಲೆ ಉರುಳಿಸಿ ಅಸಂಖ್ಯಾತ ಸೈನಿಕರನ್ನು ಕೊಂದರು. ಮತ್ತೆ ಹೆದರಿ ಓಡುವ ಸೈನಿಕರ ಮೇಲೆ ಬಿದ್ದು ಅವರು ತಪ್ಪಿಸಿಕೊಳ್ಳದಂತೆ ಪ್ರಪಾತಕ್ಕೆ ನೂಕಿದ್ದರು. ಸೈನಿಕರ ಪಾಡು ಅತ್ತ ದರಿ ಇತ್ತ ಪುಲಿ ಎಂಬಂತೆ ಆಗಿತ್ತು. ಅವರಿಗೆ ಪ್ರಾಣ ಉಳಿಯುವುದೇ ಪ್ರಯಾಸವಾಗಿತ್ತು. ಇದನ್ನರಿತ ಜುಲ್ಫಿಕರ್ ಖಾನರು ಆ ದಾರಿಯಲ್ಲಿ ತಮ್ಮನ್ನು ಮುನ್ನಡೆಸಲು ವಂಚಿಸಿದ ರಾಜಾರಾಮರ ಸಂಗಡಿಗರನ್ನು ಸೆರೆ ಹಿಡಿಯಲು ಆಜ್ಞೆ ಮಾಡಿದರು. ಆದರೆ ಅಷ್ಟರಲ್ಲಿ ಅವರು ಕಣ್ಮರೆಯಾಗಿದ್ದರು. ಅವರು ಮೊಘಲ್ ಸೈನಿಕರನ್ನು ಇಕ್ಕಟ್ಟಾದ ಕವಲೆ ದುರ್ಗದ ಕಣಿವೆಯಲ್ಲಿ ಶತ್ರುಗಳ ತಂತ್ರಕ್ಕೆ ಸಿಗುವಂತೆ ಮಾಡಿ ತಲೆ ತಪ್ಪಿಸಿಕೊಂಡಿದ್ದರು. ನಂತರ ಜುಲ್ಫಿಕರ್ ಖಾನರು ತಮ್ಮ ಸೈನಿಕರನ್ನು ಅಲ್ಲೇ ಬಿಟ್ಟು ಓಡಿ ಹೋಗಿ ತಲೆಮರೆಸಿಕೊಂಡು ಬಿದನೂರಿನ ಸೈನಿಕರ ಕೈಯಿಂದ ಪಾರಾದರು. ಭುವನಗಿರಿ ಸಮೀಪದ ಕಣಿವೆಯಲ್ಲಿ ನಡೆದ ಯುದ್ಧದಲ್ಲಿ ಮೊಘಲ್ ಸೈನ್ಯ ಸಂಪೂರ್ಣವಾಗಿ ಶತ್ರುಗಳ ಕೈಗೆ ಸಿಕ್ಕಿ ನಾಶವಾಯಿತು. ಅಸಂಖ್ಯಾತ ಶಸ್ತ್ರಾಸ್ತ್ರಗಳು, ಆನೆ, ಕುದುರೆಗಳು ಬಿದನೂರಿನವರ ಪಾಲಾಯಿತು. ಇವನ್ನೆಲ್ಲ ತಂದು ತಿಮ್ಮಪ್ಪ ನಾಯಕರು ರಾಣಿ ಚನ್ನಮ್ಮಾಜಿಯವರಿಗೆ ಕಾಣಿಕೆಯಾಗಿ ನೀಡಿದರು. ಈ ಸುದ್ದಿ ಕಾಳ್ಗಿಚ್ಚಿನಂತೆ ಅಲಂಗೀರ್ ಔರಂಗಜೇಬರನ್ನು ಮುಟ್ಟಿತ್ತು. ಅವರು ರಾಣಿಯವರ ಮೇಲೆ ಸೇಡು ತೀರಿಸಿಕೊಳ್ಳಲು ತಾವೇ ಸೈನ್ಯ ಸಮೇತ ಬಿದನೂರಿನ ಮೇಲೆ ದಾಳಿಯಿಡಲು ನಿಶ್ಚಯಿಸಿದರು. ಆದರೆ ಬಿದನೂರಿನ ಸೈನಿಕರಿಗೆ ಸಹಸ್ರ ಸಂಖ್ಯೆಯಲ್ಲಿ ಮೊಘಲ್ ಸೈನಿಕರು ಸೆರೆ ಸಿಕ್ಕಿದ್ದರು. ಅವರು ಬಿದನೂರಿನ ಮೇಲೆ ಯುದ್ಧಕ್ಕೆ ಹೊರಟರೆ ಅವರು ಸಿಕ್ಕಿರುವ ಸೈನಿಕರನ್ನೆಲ್ಲ ಕ್ರೂರವಾಗಿ ಕೊಲ್ಲುವ ಸಂಭವವಿತ್ತು. ಇದನ್ನರಿತ ಔರಂಗಜೇಬರು ಬೇರೆ ದಾರಿ ಕಾಣದೆ ರಾಣಿ ಇಚ್ಛಿಸಿದಂತೆ ಯಾವುದೇ ಷರತ್ತುಗಳನ್ನು ವಿಧಿಸದೆ ಬಿದನೂರಿನವರೊಡನೆ ಒಪ್ಪಂದ ಮಾಡಿಕೊಂಡರು. ರಾಣಿ ಚನ್ನಮ್ಮಾಜಿಯವರು ಈ ಬಾರಿ ಬಂದ ಶಾಂತಿ ದೂತರನ್ನು ಗೌರವದಿಂದಲೇ ನಡೆಸಿಕೊಂಡರು. ಔರಂಗಜೇಬರೊಂದಿಗೆ ನಿರ್ಮಲ ಸ್ನೇಹದ ಒಪ್ಪಂದಕ್ಕೆ ಸಹಿ ಹಾಕಿದರು. ಅವರ ಸ್ನೇಹದ ಗುರುತಾಗಿ ಸೆರೆ ಸಿಕ್ಕ ಸೈನಿಕರನ್ನೆಲ್ಲ ಬಿಡುಗಡೆ ಮಾಡಿ ಅವರನ್ನು ಗೌರವದಿಂದ ಮೊಘಲ್ ಶಿಬಿರಕ್ಕೆ ಕಳುಹಿಸಿಕೊಟ್ಟರು. ಅದಕ್ಕೆ ಪ್ರತಿಯಾಗಿ ಔರಂಗಜೇಬರು ರಾಣಿ ಚನ್ನಮ್ಮಾಜಿಯವರನ್ನು ಸ್ವತಂತ್ರರೆಂದು ಒಪ್ಪಿಕೊಂಡು ಅವರು ಆಶ್ರಯ ಕೊಟ್ಟ ರಾಜಾರಾಮರನ್ನು ಉದಾರವಾಗಿ ಕ್ಷಮಿಸಿದರು.
ಔರಂಗಜೇಬರು ತಮ್ಮನ್ನು ಸೋಲಿಸಿದ ಪ್ರಥಮ ಭಾರತೀಯ ರಮಣಿಯಾದ ರಾಣಿ ಚೆನ್ನಮ್ಮಾಜಿಯವರಿಗೆ ಅನೇಕ ಬೆಲೆ ಬಾಳುವ ಒಡವೆ ವಸ್ತುಗಳನ್ನು, ರತ್ನಾಭರಣಗಳನ್ನು, ಬೆಲೆ ಬಾಳುವ ರತ್ನಗಂಬಳಿಗಳನ್ನು ಹಾಗೂ ಆನೆ ಕುದುರೆಗಳನ್ನಿತ್ತು ಅವರನ್ನು ಕನ್ನಡ ರಾಜೇಶ್ವರಿ ಎಂಬಂತೆ ಗೌರವಿಸಿದರು. ಚೆನ್ನಮ್ಮಾಜಿಯವರ ಕೀರ್ತಿ ದಿಗಂತ ವಿಶ್ರಾಂತವಾಯಿತು.